ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಸರ್ಕಾರಿ ನೌಕರರ ಜೀವ ಹಿಂಡ್ತಾ ಇದೆಯಾ ರಾಜ್ಯ ಸರ್ಕಾರ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಸಮೀಕ್ಷೆ ಹೆಸರಲ್ಲಿ ಮಾನಸಿಕ ಒತ್ತಡವನ್ನ ಹೇರ್ತಾ ಇದೆಯಾ ಸರ್ಕಾರ ಗೊತ್ತಿಲ್ಲ. ರಾಜಕೀಯ ಪ್ರತಿಷ್ಠೆಗಾಗಿ ನೌಕರರ ಜೀವವನ್ನ ಕಸಿದುಕೊಳ್ತಾ ಇದೆಯಾ? ರಾಜಕೀಯ ಪ್ರತಿಷ್ಠೆಗಾಗಿ ಸರ್ಕಾರಿ ನೌಕರರ ಜೀವವನ್ನ ಕಸಿದುಕೊಳ್ತಾ ಇದೆಯಾ ರಾಜ್ಯ ಸರ್ಕಾರ? ದಿನಕ್ಕೊಂದು ಸಮೀಕ್ಷೆ ಟಾಸ್ಕ್ ನಿಂದ ನೌಕರರಿಗೆ ಒತ್ತಡ ಹೇರ್ತಾ ಇದೆ ಸರ್ಕಾರ. ಗ್ರಾಮೀಣ ಭಾಗಕ್ಕಿಂತ ಮಹಾನಗರದಲ್ಲಿನ ನೌಕರರಿಗೆ ಹೆಚ್ಚು ಸಂಕಷ್ಟ ಆಗ್ತಾ ಇದೆ. ಜಿಬಿಎ ಒತ್ತಡದಿಂದ ಕಳೆದ 2 ತಿಂಗಳಲ್ಲಿ 5 ಜನ ನೌಕರರು ಸಾವನ್ನಪ್ಪಿದ್ದಾರೆ. ಕಳೆದ 2 ವರ್ಷಗಳಿಂದ ಪ್ರತಿದಿನ ಕೆಲಸದ ಒತ್ತಡದಲ್ಲಿ ಕಾರ್ಯ ಮಾಡುವಂತಹ ಪರಿಸ್ಥಿತಿ ಇದೆ. 2 ವರ್ಷಗಳಲ್ಲಿ ಒತ್ತಡದಿಂದ ಸುಮಾರು 50ಕ್ಕೂ ಹೆಚ್ಚು ಮಂದಿ ಜೀವ ಕಳ್ಕೊಂಡಿದ್ದಾರೆ. ಹೃದಯಾಘಾತ, ಬಿಪಿ ಹೆಚ್ಚಳದಿಂದಾಗಿ ನೌಕರರು ತಮ್ಮ ಜೀವ ಬಿಡ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ನೌಕರರಿಂದ ಬಹಿರಂಗ ಪತ್ರವನ್ನ ಬರೆಯಲಾಗಿದೆ. ಕೆಲಸದ ಒತ್ತಡದಿಂದ ಮುಕ್ತಿ ಕೊಡಿಸಿ ಅಂತ ತಮ್ಮ ಅಳಲನ್ನ ತೋಡ್ಕೋತಾ ಇದ್ದಾರೆ. ಸರ್ಕಾರ ಸಮೀಕ್ಷೆ ಮುಗಿಯೋವರೆಗೂ ಕೂಡ ಇತರೆ ಕೆಲಸವನ್ನ ವಹಿಸಬೇಡಿ ಅನ್ನುವಂತಹ ಮನವಿ. ಈಗ ಆಲ್ರೆಡಿ ಒತ್ತಡ ಜಾಸ್ತಿ ಇದೆ. ಈ ಸಮೀಕ್ಷೆ ಮುಗಿಯೋವರೆಗೂ ಕೂಡ ಅಟ್ಲೀಸ್ಟ್ ನಮಗೆ ಬೇರೆ ಬೇರೆ ಕೆಲಸಗಳನ್ನ ಕೊಡಬೇಡಿ. ಒತ್ತಡ ಕಡಿಮೆ ಮಾಡಲಿಲ್ಲ ಅಂತ ಅಂದ್ರೆ ನಾವೆಲ್ಲ ಸಾಮೂಹಿಕ ರಜೆ ಹಾಕ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಆ ಬಹಿರಂಗ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಎಲ್ಲೋ ಒಂದ್ ಕಡೆ ಸರ್ಕಾರಿ ನೌಕರರ ಜೀವ ಹಿಂಡ್ತಾ ಇದೆಯಾ ರಾಜ್ಯ ಸರ್ಕಾರ ಅಂತ ಆ ಪತ್ರ ನೋಡಿದ್ರೆ ಅನ್ಸುತ್ತೆ ಆ ತರ. ಖಂಡಿತವಾಗ್ಲೂ ಪ್ರಭು, ಏನು ಅಂತಂದ್ರೆ ಅದರಲ್ಲೂ ಪ್ರಮುಖವಾಗಿ ಜಿಬಿಎನಲ್ಲಿ ಕೆಲಸ ಮಾಡ್ತಾ ಇರುವಂತಹ ನೌಕರರಿಗೆ ಒಂದ್ ರೀತಿ ಸಂಕಷ್ಟ ಆಗಿರುವಂತದ್ದು. ಯಾಕೆ ಅಂತಂದ್ರೆ ಒಂದ್ ಕಡೆ ಚುನಾವಣೆ ಸಂಬಂಧಪಟ್ಟಂತೆ ಮತದಾರರ ಪಟ್ಟಿನೂ ಕೂಡ ಪರಿಷ್ಕರಣೆ ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ಶೈಕ್ಷಣಿಕ ಸಮೀಕ್ಷೆಗೂ ಕೂಡ ರಾಜ್ಯ ಸರ್ಕಾರ ಇವರನ್ನ ಬಳಕೆ ಮಾಡ್ಕೊಳ್ತಿದೆ. ಇದ್ರ ನಡುವೆನೆ ಹಿರಿಯ ಅಧಿಕಾರಿಗಳು ನೀವು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಈ ಒಂದು ಸಮೀಕ್ಷೆಯಲ್ಲಿ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಗಳನ್ನ ಬಳಕೆ ಮಾಡ್ತಾ ಇರೋದ್ರಿಂದ ಯಾರು ಟ್ಯಾಕ್ಸ್ ಅನ್ನ ಕಟ್ಟಿಲ್ಲ ಅವ್ರು ಅಂತಹ ಆಸ್ತಿಗಳನ್ನ ಸೀಲ್ ಮಾಡಿ ಅನ್ನುವಂತಹ ಒಂದು ಸೂಚನೆ ಕೂಡ ಇದೆ. ಅಂದ್ರೆ ಒತ್ತಡ ಹೇರುವಂತ ಕೆಲಸ ಆಗ್ತಾ ಇದೆ. ಹೀಗಾಗಿ ನೆಮ್ಮದಿ ಸಿಗ್ತಾ ಇಲ್ಲ ಅನ್ನುವಂತ ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ವರ್ಕ್ ಪ್ರೆಷರ್ ಇಂದ ಕಳೆದ 1 ತಿಂಗಳಲ್ಲಿ ಸುಮಾರು 5 ಜನ ಕಂದಾಯ AROಗಳು ಸಾವನ್ನ ಅಪ್ಪಿರುವಂತದ್ದು ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಕಳೆದ 2 ವರ್ಷದಲ್ಲಿ 50ಕ್ಕೂ ಹೆಚ್ಚು ನೌಕರರು ಸಾವನ್ನಪ್ಪಿದ್ದಾರೆ ವರ್ಕ್ ಪ್ರೆಷರ್ ಇಂದಾಗಿ. ಹೀಗಾಗಿ ನಮ್ಗೆ ಸಾಕಷ್ಟು ವರ್ಕ್ ಪ್ರೆಷರ್ ಆಗ್ತಾ ಇದೆ. ನಾವು ಸಮೀಕ್ಷೆಯನ್ನ ಮಾಡುವಂತದ್ದಾಗಿರ್ಬೋದು ಅಥವಾ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡುವಂತದ್ದಾಗಿರ್ಬೋದು, ಇದು ಯಾವ್ದಕ್ಕೂ ಕೂಡ ನಾವು ಹೋಗೋದು ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ವಿನಾಕಾರಣ ನಮ್ಗೆ ಈ ಒಂದು ಜವಾಬ್ದಾರಿಯನ್ನು ವಹಿಸಿರೋ ಜೊತೆಗೆ ಮತ್ತಷ್ಟು ಅಡಿಷನಲ್ ಜವಾಬ್ದಾರಿಗಳನ್ನು ವಹಿಸುವಂತ ಕೆಲಸ ಆಗ್ತಾ ಇದೆ. ಸೊ ಈ ಒಂದು ಸಮೀಕ್ಷೆ ಮುಗಿಯೋ ತನಕ ಅಥವಾ ಮತದಾರರ ಪಟ್ಟಿ ಪರಿಷ್ಕರಣೆ ಆಗುವ ತನಕ ನಮ್ಗೆ ಬೇರೆ ಯಾವುದೇ ರೀತಿಯಾದಂತಹ ಕೆಲಸದ ಪ್ರೆಷರ್ ಅನ್ನ ಹಾಕೋದು ಬೇಡ ಅನ್ನುವಂತ ಒಂದು ಮನವಿಯನ್ನ ಮಾಡುವಂತ ಮೂಲಕ ಜಿಬಿಎ ಮುಖ್ಯ ಆಯುಕ್ತರಿಗೆ ಒಂದು ಮನವಿಯನ್ನು ಕೂಡ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಒಂದ್ ವೇಳೆ ನಮ್ಗೆ ನಮ್ಮ ಬೇಡಿಕೆಗೆ ನೀವು ಸ್ಪಂದನೆಯನ್ನ ಕೊಡ್ಲಿಲ್ಲ ಅಂತಂದ್ರೆ ಸಾಮೂಹಿಕವಾಗಿ ರಜೆಯನ್ನ ಹಾಕ್ಬೇಕಾಗತ್ತೆ. ಯಾಕೆಂದ್ರೆ ನಮ್ಗೆ ನಾವು ಯಾವ್ದೇ ಕೆಲಸ ಮಾಡ್ಬೇಕು ಅಂತಂದ್ರೆ ಜೀವ ಇಂಪಾರ್ಟೆಂಟ್ ಆಗುತ್ತೆ. ನಮ್ ಜೀವನೇ ಇಲ್ಲ, ನೆಮ್ಮದಿನೇ ಇಲ್ಲ ಅಂತಂದ್ರೆ ವರ್ಕ್ ಪ್ರೆಷರ್ ಇಂದಾಗಿ ಬಹುತೇಕ ಸಿಬ್ಬಂದಿ ಕೆಲಸಕ್ಕೂ ಕೂಡ ಬರ್ತಾ ಇಲ್ಲ. ಅಂದ್ರೆ ವರ್ಕ್ ಪ್ರೆಷರ್ ಅಷ್ಟರ ಮಟ್ಟಿಗೆ ವರ್ಕ್ ಪ್ರೆಷರ್ ಆಗ್ತಾ ಇದೆ. ಸೊ ನಮಗೆ ವರ್ಕ್ ಪ್ರೆಷರ್ ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಸೊ ಒಂದ್ ವೇಳೆ ಆ ನೌಕರರ ಮನವಿಗೆ ಸ್ಪಂದನೆ ಮಾಡ್ಲಿಲ್ಲ ಅಂತಂದ್ರೆ ಸಾಮೂಹಿಕವಾಗಿ ನಾವು ರಜೆಯನ್ನ ಹಾಕ್ಬೇಕಾಗತ್ತೆ ಅಥವಾ ಸಾಮೂಹಿಕವಾಗಿ ನಾವು ಮುಷ್ಕರಕ್ಕೆ ಹೋಗ್ಬೇಕು ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಕೊಡುವಂತ ಕೆಲಸವನ್ನ ಮಾಡಿರುವಂತದ್ದು ಪ್ರಭು. ಓಕೆ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.